ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ದಕ್ಷಿಣ ಭಾರತದ ಅನೇಕ ವೆಂಕಟೇಶ್ವರ ಸ್ವಾಮಿಯ ಆಲಯಗಳಲ್ಲಿ, ಪ್ರಭು ಶ್ರೀರಾಮಚಂದ್ರರ ಆಲಯಗಳಲ್ಲಿ, ಶ್ರೀಕೃಷ್ಣ ಪರಮಾತ್ಮರ ಆಲಯಗಳಲ್ಲಿ, ಹೀಗೆ ಮಹಾವಿಷ್ಣು ದೇವರಿಗೆ ಸಂಬಂಧಿಸಿದ ಎಲ್ಲ ದೇಗುಲಗಳಲ್ಲಿ ಹಾಗೂ ಆಂಜನೇಯ ಸ್ವಾಮಿಯ ದೇಗುಲಗಳಲ್ಲಿ ಅರ್ಚಕರು ಮಂಗಳಾರತಿ ಹಾಗೂ ತೀರ್ಥವನ್ನು ಕೊಟ್ಟ ನಂತರ ಶಟಾರಿ ಅಥವಾ ಶಟಗೋಪ ಎಂದು ಕರೆಯಲ್ಪಡುವ ಹಾಗೂ ದೇಗುಲದ ಗೋಪುರವನ್ನು ಹೋಲುವ ಪಂಚಲೋಹದ ವಸ್ತುವೊಂದನ್ನು ಭಕ್ತರ ತಲೆಯ ಮೇಲೆ ಸ್ಪರ್ಶಿಸುತ್ತಾರೆ. ಭಕ್ತಾದಿಗಳು ಸಹ ಶಟಗೋಪದ ಸ್ಪರ್ಶವಾಗುತ್ತಿದ್ದಂತೆಯೇ ಭಗವಂತನ ಪಾದಕಮಲಗಳಿಗೆ ಸ್ಪರ್ಶವಾದಂತಹ ಸಾರ್ಥಕತೆಯ ಅನುಭವವನ್ನು ಪಡೆದುಕೊಳ್ಳುತ್ತಾರೆ. ದೇವಸ್ಥಾನಗಳಲ್ಲಿ ಅರ್ಚಕರು ಮಂಗಳಾರತಿಯ ನಂತರ ಭಕ್ತರ ತಲೆಯ ಮೇಲೆ ಸ್ಪರ್ಶಿಸುವ ಶಟಗೋಪದ ಮಹತ್ವವೇನು ಎಂಬುದರ ಕುರಿತಾಗಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶಟಗೋಪದ ಮಹತ್ವ. ದೇವಸ್ಥಾನ ಎನ್ನುವುದು ಶ್ರದ್ಧಾಭಕ್ತಿಯ ಕೇಂದ್ರ. ಇಲ್ಲಿ ಭಗವಂತನ ಸಾನ್ನಿಧ್ಯವಿರುತ್ತದೆ. ಗರ್ಭಗುಡಿಯಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡುವಾಗ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪನೆ ಮಾಡಲಾಗಿರುತ್ತದೆ. ಹಾಗಾಗಿಯೇ ಗರ್ಭಗುಡಿಯೊಳಗೆ ಆಯಸ್ಕಾಂತೀಯ ಶಕ್ತಿ ಇರುತ್ತದೆ. ಗರ್ಭಗುಡಿಯೊಳಗೆ ಪ್ರವೇಶವನ್ನು ಮಾಡಿ ವಿಗ್ರಹವನ್ನು ಮುಟ್ಟಿ ಪೂಜೆ ಮಾಡುವ ಅರ್ಚಕರು ಮಡಿಯಲ್ಲಿರಬೇಕಾಗುತ್ತದೆ. ಆಹಾರ ನಿತ್ಯ ಆಚರಣೆಗಳಲ್ಲಿ ಅರ್ಚಕರು ಕ್ರಮಬದ್ಧವಾಗಿ ನಡೆದುಕೊಳ್ಳಬೇಕಾಗಿರುತ್ತದೆ. ಇದೇ ಕಾರಣಕ್ಕೆ ಗರ್ಭಗುಡಿಯೊಳಗೆ ಅರ್ಚಕರನ್ನು ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶವಿರುವುದಿಲ್ಲ. ಆದರೆ ಸಾಮಾನ್ಯ ಭಕ್ತರಾದ ನಮಗೆ ಒಂದು ಸಲವಾದರೂ ದೇವರ ಪಾದಕಮಲಗಳನ್ನು ಸ್ಪರ್ಶ ಮಾಡಬೇಕು ಎಂದು ಎನಿಸದೇ ಇರದು. ಭಕ್ತರ ಈ ಆಸೆಯನ್ನು ತಣಿಸಲೆಂದೇ ಇರುವ ಸಾಧನವೇ ಶಟಗೋಪ ಅಥವಾ ಶಟಾರಿ. ಬೆಳ್ಳಿ, ಕಂಚು, ತಾಮ್ರ, ಚಿನ್ನ ಹಾಗೂ ಹಿತ್ತಾಳೆ ಹೀಗೆ ಪಂಚಲೋಹಗಳಿಂದ ಮಾಡಲಾಗಿರುವಂತಹ ಶಟಗೋಪವನ್ನು ಗರ್ಭಗುಡಿಯಲ್ಲಿ ಭಗವಂತನ ಪಾದಕಮಲಗಳ ಬಳಿ ಇರಿಸಲಾಗಿರುತ್ತದೆ. ಹಾಗೆಯೇ ನಿತ್ಯ ಭಗವಂತನಿಗೆ ಅಭಿಷೇಕ, ಅಲಂಕಾರ, ಅಷ್ಟೋತ್ತರ, ಪೂಜೆ, ನೈವೇದ್ಯ, ಮಂಗಳಾರತಿಗಳನ್ನೆಲ್ಲ ಮಾಡುವಾಗ ಈ ಶಟಗೋಪಕ್ಕೂ ಸಹ ಪೂಜೆ ಮಾಡಲಾಗುತ್ತದೆ. ಮುಖ್ಯವಾಗಿ ಶಟಗೋಪದ ಮೇಲೆ ಮಹಾವಿಷ್ಣುವಿನ ಪಾದದ ಚಿಹ್ನೆಗಳಿರುತ್ತದೆ. ಅಂದರೆ ಶಟಾರಿ ಭಗವಂತನ ಪಾದಗಳನ್ನು ಪ್ರತಿನಿಧಿಸುವ ವಸ್ತು. ಇಂತಹ ಪವಿತ್ರ ಶಟಾರಿ ಅಥವಾ ಶಟಗೋಪವನ್ನು ಮಂಗಳಾರತಿ, ತೀರ್ಥ ಪ್ರಸಾದದ ನಂತರ ಅರ್ಚಕರು ಭಕ್ತಾದಿಗಳ ತಲೆಗೆ ಸ್ಪರ್ಶಿಸುತ್ತಾರೆ. ಆಗ ಸಾಕ್ಷಾತ್ ಭಗವಂತನ ಪಾದ ಸ್ಪರ್ಶ ಮಾಡಿದಂತಹ ಅನುಭೂತಿ ಭಕ್ತಾದಿಗಳ ಮನಸ್ಸುಗಳಲ್ಲಿ ಮೂಡುತ್ತದೆ. ಶಟಾರಿ ಎಂಬ ಪದದಲ್ಲಿ ಶಟ ಎಂದರೆ ಅಹಂಕಾರ, ಅರಿ ಎಂದರೆ ಶತ್ರು ಎಂದರ್ಥ. ಶಟಗೋಪವನ್ನು ತಲೆಯ ಮೇಲೆ ಇಟ್ಟ ತಕ್ಷಣ ಭಕ್ತರ ವೈರಿಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳು ದೂರಾಗುತ್ತವೆ. ಇವೆಲ್ಲವನ್ನು ಕಳೆದುಕೊಂಡಂತಹ ಪ್ರಾಮಾಣಿಕ ಭಕ್ತನ ಭಕ್ತಿಗೆ ಭಗವಂತ ಮೆಚ್ಚುತ್ತಾರೆ. ಅಷ್ಟು ಮಾತ್ರವಲ್ಲದೆ ಈ ಶಟಗೋಪ ಪಂಚಲೋಹದಿಂದ ಮಾಡಲ್ಪಟ್ಟಿರುವುದರಿಂದ ಈ ಶಟಗೋಪವನ್ನು ತಲೆಯ ಮೇಲೆ ಇಟ್ಟ ತಕ್ಷಣವೇ ಇದರಲ್ಲಿರುವ ಲೋಹಗಳ ಶಕ್ತಿಯಿಂದ ದೇಹದಿಂದ ಹೆಚ್ಚಿನ ಉಷ್ಣಾಂಶ ಹೊರಹೋಗುತ್ತದೆ. ಇದರಿಂದ ದೇಹದಲ್ಲಿ ಆತಂಕ, ಹೆಚ್ಚಿನ ಒತ್ತಡ ಹಾಗೂ ಕೋಪ ಕಡಿಮೆಯಾಗುತ್ತದೆ. ಶಟಗೋಪವನ್ನು ನಮ್ಮ ತಲೆಯ ಮೇಲೆ ಇಟ್ಟಾಗ ಅದನ್ನು ತಲೆಯ ಮೇಲೆ ಇಡುವ ಅರ್ಚಕರಿಗೂ ಕೇಳಿಸದಂತೆಯೇ ನಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಕೇಳಿಕೊಳ್ಳಬೇಕು. ಹೀಗೆ ಮಾಡಿದರೆ ನಮ್ಮ ಕೋರಿಕೆಗಳು ಶಟಗೋಪದ ಮೂಲಕ ದೇವರಿಗೆ ತಲುಪುತ್ತವೆ. ಇವೆಲ್ಲ ಕಾರಣಗಳಿಂದಾಗಿ ನಾವು ದೇವಾಲಯಕ್ಕೆ ಹೋದಾಗಲೆಲ್ಲ ನಮ್ಮ ತಲೆಯ ಮೇಲೆ ಶಟಗೋಪ ಇಡಿಸಿಕೊಳ್ಳುವುದನ್ನು ಮರೆಯಬಾರದು. ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವ ಪ್ರತಿಯೊಂದು ಆಚರಣೆ ಮತ್ತು ಸಂಪ್ರದಾಯಗಳ ಹಿಂದೆಯೂ ಹಲವು ವೈಜ್ಞಾನಿಕ ಕಾರಣಗಳಿರುತ್ತವೆ. ಹಾಗಾಗಿ ಈ ಆಚರಣೆ ಸಂಪ್ರದಾಯಗಳನ್ನು ಗೌರವಿಸಿ ನಾವು ರೂಢಿಸಿಕೊಂಡು ಮುಂದುವರಿಸಿಕೊಂಡು ಹೋಗಬೇಕು. ದೇವಾಲಯಗಳಲ್ಲಿ ತಲೆಯ ಮೇಲೆ ಶಟಗೋಪವನ್ನು ಇಟ್ಟು ಆಶೀರ್ವದಿಸುವುದರ ಹಿಂದಿರುವ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆ ಏನು ಎನ್ನುವುದರ ಕುರಿತಾಗಿ ಹಲವು ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.